ನಮಸ್ಕಾರ ಎಲ್ರಿಗೂ. ಮೊದಲಿನಿಂದ ಇಂಗ್ಲೀಷ್ ಕಲಿಯೋಣ ಬನ್ನಿ. ಏನಪ್ಪ ಇವರು ಮೊದಲಿನಿಂದ ಅಂತಿದ್ದಾರೆ ಅಂತ ಅಂದ್ಕೋಬೇಡಿ. ತುಂಬ ಪೇರೆಂಟ್ಸ್ಗಳಿಗೆ ಈಗಿನ ಕಾಲದ ಮಕ್ಕಳಿಗೆ ಪಾಠ ಮಾಡೋದು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಹಾಗಾಗಿ ಅವರು ಕಲಿತ್ಕೊಂಡು ನಂತರ ಮಕ್ಕಳಿಗೆ ಪಾಠ ಮಾಡೋದು ಸುಲಭವಾಗಿರುತ್ತೆ ಅಂತ. ಈ ವಿಡಿಯೋಸ್ಗಳೆಲ್ಲ ಸುಮಾರು ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದ್ದರೂ ಕೂಡ ಅವೆಲ್ಲ ಹಿಂದಿನಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ನಮ್ಮಗಳಿಗೆ ಅರ್ಥ ಆಗೋದಿಲ್ಲ. ಇದನ್ನು ನಾನು ನೋಡಿದ್ದೀನಿ. ತುಂಬ ಪೇರೆಂಟ್ಸ್ಗಳು ಕಷ್ಟಪಡ್ತಿರ್ತಾರೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ ಆಲ್ಫಾಬೆಟ್ ಲೆಟರ್ಸಿಂದ. ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಆಲ್ಫಾಬೆಟ್ ಲೆಟರ್ಸ್ ಅಂದರೆ ಒಟ್ಟು ಅದರಲ್ಲಿ 26 ಅಕ್ಷರಗಳಿರುತ್ತವೆ. ಆ 26 ಅಕ್ಷರಗಳನ್ನು ನಾವು ಆಲ್ಫಾಬೆಟ್ ಲೆಟರ್ಸ್ ಅಂತ ಕರಿತೀವಿ. ಈ ಆಲ್ಫಾಬೆಟನ್ನು ನಾವು ಎರಡು ರೀತಿ ಬರಿತೀವಿ, ಒಂದು ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸ್ ಆಗಿ. ಈ ಆಲ್ಫಾಬೆಟ್ ಲೆಟರ್ಸನ್ನು ನಾವೀಗ ಎರಡು ರೀತಿ ಡಿವೈಡ್ ಮಾಡ್ತೀವಿ, ಕಾನ್ಸನೆಂಟ್ಸ್ ಮತ್ತು ವೋವಲ್ಸ್ ಅಂತ. ಹಾಗಿದ್ರೆ ಏನು ಈ ಕಾನ್ಸನೆಂಟ್ಸ್ ಮತ್ತು ವೋವಲ್ಸ್ ಅಂದರೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.